ಸಾರಿಗೆ ನೌಕರರ ಜಟಾಪಟಿ ಮುಂದುವರೆದಿದೆ. ಇವತ್ತು ಸಂಜೆ 4 ಗಂಟೆ ತನಕ ರಾಜ್ಯಾದ್ಯಂತ ಬಸ್ ಸಂಚಾರ ಸ್ತಬ್ಧವಾಗುತ್ತಾ? ರಾಜ್ಯ ಸರ್ಕಾರಕ್ಕೆ ಸಂಜೆ 4 ಗಂಟೆ ತನಕ ನೌಕರರು ಡೆಡ್ಲೈನ್ ಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಪ್ರತಿಭಟನೆ ಶುರು ಮಾಡಿದ್ದಾರೆ. ಸಾವಿರಾರು ಜನ ಸಾರಿಗೆ ನೌಕರರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯ ಅಂತೂ ಆಗುತ್ತೆ. ಆದರೆ ಇವತ್ತು ಸಂಜೆ 4 ಗಂಟೆ ತನಕ ಸರ್ಕಾರಕ್ಕೊಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಅಷ್ಟರ ಒಳಗಡೆ ಸಾರಿಗೆ ನೌಕರರ ಬೇಡಿಕೆ ಬಗ್ಗೆ ಸರ್ಕಾರ ಮರುಪರಿಶೀಲನೆ ಮಾಡಬೇಕು ಅಥವಾ ಬೇಡಿಕೆ ಈಡೇರಿಸೋ ಭರವಸೆಯನ್ನಾದ್ರೂ ಕೊಡಬೇಕಾಗುತ್ತೆ. ಇಲ್ಲ ಅಂದ್ರೆ ಇವತ್ತು ಸಂಜೆ 4 ಗಂಟೆಗೆ ಸಾರಿಗೆ ನೌಕರರು ಡಿಸೈಡ್ ಮಾಡ್ತಾರೆ ನಾಳೆಯಿಂದ ಹೋರಾಟದ ರೂಪುರೇಷೆ ಹೇಗೆ ಅಂತ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರ ಪ್ರತಿಭಟನೆಯ ದೃಶ್ಯ. 38 ತಿಂಗಳ ಹಿಂಬಾಕಿಯನ್ನ ಕೊಡಬೇಕು, ಅರಿಯರ್ಸ್ ಕೊಡಬೇಕು. ಆದ್ರೆ ಸರ್ಕಾರ ಹೇಳ್ತಿರೋದೇನು, 38 ತಿಂಗಳು ಕೊಡೋದಕ್ಕಾಗಲ್ಲ, 26 ತಿಂಗಳ ಅರಿಯರ್ಸ್ ಅನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ಅದಕ್ಕೆ ಸಾರಿಗೆ ನೌಕರರು ಒಪ್ತಾ ಇಲ್ಲ. ರಾಜ್ಯ ಸರ್ಕಾರದ ಈ ಆಫರ್ ಅನ್ನ ಒಪ್ಪಿಲ್ಲ ಸಾರಿಗೆ ಇಲಾಖೆ ನೌಕರರು. ಸಂಜೆ 4 ಗಂಟೆ ಒಳಗಡೆ ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ಹೋರಾಟವನ್ನ ತೀವ್ರಗೊಳಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನೌಕರರ ಬೇಡಿಕೆ ಈಡೇರದೇ ಇದ್ರೆ ಪ್ರಯಾಣಿಕರಿಗೆ ಬಸ್ ಬಂಧನ ಬಿಸಿ ತಟ್ಟತ್ತೆ. ಇವತ್ತು ಅಷ್ಟೋ ಇಷ್ಟೋ ಬಸ್ಗಳು ಓಡಾಡ್ತಾ ಇದೆ. ಆದ್ರೆ ಇವತ್ತು ಸಂಜೆ 4 ಗಂಟೆ ತನಕ ಸರ್ಕಾರ ನೌಕರರ ಬೇಡಿಕೆ ಬಗ್ಗೆ ಒಂದು ತೀರ್ಮಾನಕ್ಕೆ ಬಂದಿಲ್ಲ ಅಂತ ಅಂದ್ರೆ ನಾಳೆ ಬೆಳಗಾದ್ರೆ ಹೋರಾಟ ತೀವ್ರ ಸ್ವರೂಪ ಪಡ್ಕೊಳ್ಳುತ್ತೆ. ಆಗ ಬಸ್ಗಳ ಸಂಚಾರದಲ್ಲಿ ಕಷ್ಟ ಆಗತ್ತೆ. ಜಂಟಿ ಕ್ರಿಯಾ ಸಮಿತಿಯ ಯಾವುದೇ ಮುಖಂಡರನ್ನ ಕರೆದುಬಿಟ್ಟು ಸರ್ಕಾರ ಮಾತುಕತೆ ಆಡಿಲ್ಲ ಮೇಡಮ್. ಫಸ್ಟ್ ಆಫ್ ಆಲ್ ಇವರು ರಾತ್ರೋರಾತ್ರಿನ ಒಂದು ಟಿಪ್ಪಣಿನ ಹೊಡಿಸ್ಬಿಟ್ಟು ನಾವು 38 ತಿಂಗಳಲ್ಲಿ 26 ತಿಂಗಳದ್ದು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಸುತರಾಮ್ ಒಪ್ಪಲ್ಲ ಇದನ್ನು. ಯಾಕೆಂದರೆ ನಾವು ಕಷ್ಟಪಟ್ಟಿರೋ ದುಡ್ಡಿದು. ಅವರೇನು ಶಕ್ತಿ ಯೋಜನೆ ಮಾಡಿಬಿಟ್ಟು ಅವ್ರ ಅನುಕೂಲ ಮಾಡಿ ರಾಜಕೀಯ ಮಾಡೋಕ್ಕೆ ಹೋಗ್ತಾ ಇರೋ, ನಾವು ದುಡ್ದಿರೋದು ಕಾರ್ಮಿಕರದ ದುಡ್ಡನ್ನ ಮೋಸ ಮಾಡಬೇಡಿ, ಕೊಡಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು 4 ಗಂಟೆವರೆಗೆ ನಾವು ಇಲ್ಲಿ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದೀವಿ. 4 ಗಂಟೆ ನಂತರದಲ್ಲಿ ಮಾನ್ಯ ಸಾರಿಗೆ ಸಚಿವರು ಇಲ್ಲಿಗೆ ಬಂದು 4 ಗಂಟೆ ಒಳಗಡೆ ಅವರು ನಮ್ಮ ಮನವಿನ ಸ್ವೀಕಾರ ಮಾಡಿ 38 ತಿಂಗಳದ್ದು ಬಿಡುಗಡೆ ಮಾಡಲಿಲ್ಲ ಅಂದರೆ ಇದು ಮುಂದೆ ಉಪವಾಸ ಸತ್ಯಾಗ್ರಹ ಇರ್ಬೋದು, ಉಗ್ರ ಸ್ವರೂಪಕ್ಕೆ ಹೋಗೋದು ಎರಡು ಮಾತಿಲ್ಲ ಮ್ಯಾಮ್. ಆ ಭರವಸೆಗಳು ಕೇಳಿ 10 ಮೀಟಿಂಗ್ ಮಾಡಿದ್ದಾರೆ. ಇವಾಗ ಬಜೆಟ್ ಇದೆ, ಬಜೆಟ್ನಲ್ಲಿ ಅವರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾದ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ ಹೊರತು ಇಲ್ಲಿ ಕಾರ್ಮಿಕರಿಗೆ ಒಳ್ಳೇದಾಗಲಿ ಅಂತಲ್ಲ. ಅಧಿಕೃತವಾಗಿ ಆರ್ಥಿಕ ಇಲಾಖೆಗೆ ಹೇಳ್ಬಿಟ್ಟು ಇಮಿಡಿಯೇಟ್ ರಿಲೀಸ್ ಮಾಡಿಬಿಟ್ಟಿದ್ರೆ ನಾವ್ಯಾಕೆ ಧರಣಿ ಕೂತ್ಕೊಳ್ತಿದ್ದೆ ಮೇಡಮ್. ಕಾರ್ಮಿಕರ ಮೇಲೆ ಹೊಟ್ಟೆ ಹೊಡೆದು ಕಾರ್ಮಿಕರಿಗೆ 1,15,000 ಜನ ಕಾರ್ಮಿಕರಿಗೆ ಕಣ್ಣಿಗೆ ಮಣ್ಣೆರ್ಚ ಕೆಲಸ ಮಾಡೋದು ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತೀನಿ ಮೇಡಮ್. ಏನಪ್ಪ ಅಂತ ಹೇಳಿದ್ರೆ ನಿನ್ನೆ ಸರ್ಕಾರ ಅಧೀನ ಕಾರ್ಯದರ್ಶಿ ಒಂದು ಆದೇಶ ಮಾಡಿದ್ದಾರೆ. ನಮಗೇನಪ್ಪ ಅಂತ ಹೇಳಿದ್ರೆ 38 ತಿಂಗಳ ರೇಸು, 1 ಮಿನಿಟ್, ಒಂದು 38 ತಿಂಗಳು ಅದರಲ್ಲಿ 26 ತಿಂಗಳು ಆದೇಶ ಮಾಡಿದ್ದಾರೆ. ನಮಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಅಗ್ರಿಮೆಂಟು. ಏಕೆಂದರೆ ಸುಮಾರು ಜನ, ಸಾವಿರಾರು ಜನ ನಿವೃತ್ತಿ ಆಗಿದ್ದಾರೆ. ಅದರಲ್ಲಿ 1/1/24 ಮಾಡಬೇಕು ವೇತನ ಪರಿಷ್ಕರಣೆ. ಈಗ ಒಬ್ಬೊಬ್ಬರಿಗೆ 10 ಲಕ್ಷ ಲಾಸ್ ಆಗುತ್ತೆ. ಈಗ ನಾನು ನಿವೃತ್ತಿ ಆಗೋನೆ, ನನಗೂ ಕೂಡ 10 ಲಕ್ಷ ಆಗುತ್ತೆ. 1/1/24 ವೇತನ ಪರಿಷ್ಕರಣೆ ಮಾಡಬೇಕು ಮತ್ತು ಅದರಲ್ಲಿ ಅರಿಯರ್ಸು ಕೊಡಬೇಕು. ಮತ್ತು 26 ಇಸ್ಮಿತ ಮಾಡ್ತೇವೆ ಅಂತ ಹೇಳಿದ್ರು. ಈಗ 25ಕ್ಕೆ ಬಂದವ್ರೆ. ಯಾಕೆ ಇನ್ನು 1 ವರ್ಷಕ್ಕೆ ಯಾಕೆ ಮೀನಾಮಿಷ ಸರ್ಕಾರ? ಜಂಟಿ ಸಮಿತಿ ಜೊತೆ ಚರ್ಚೆ ಮಾಡಿ ಏನಾದರೂ ಒಂದು ನಿರ್ಧಾರಕ್ಕೆ ಬರದೇ ಇದ್ರೆ ಅಂದರೆ 38 ತಿಂಗಳ ಅರೇರ್ಸು ಹಾಗೂ 1/1/24 ಬರಬೇಕಾದಂಥ ವೇತನ ಪರಿಷ್ಕರಣೆ ಬಗ್ಗೆ ಚರ್ಚೆ ಮಾಡಿ 9ಕ್ಕೆ ಬರದೇ ಇದ್ದರೆ ಮುಂದಿನ ಉಗ್ರವಾದ ಹೋರಾಟ ಮತ್ತು ನಾವು ಮುಂದುವರಿಸಬೇಕಾಗತ್ತೆ ಅಂತ ಹೇಳ್ತೀವಿ. ಆದರೆ ಇದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.